ಭಾಗವಹಿಸಿರ್ತಕ್ಕಂಥ ನಿಮ್ಮೆಲ್ಲರ ಆತ್ಮೀಯರು ಸಹೋದರರಾಗಿರ್ತಕ್ಕಂಥ ರಾಜಶೇಖರ್ ನಾಗಪ್ಪನವರೇ ಮತ್ತು ದಾವಣಗೆರೆ ಲೋಕಸಭಾ ಕ್ಷೇತ್ರದ ಪರಾಜಿತ ಅಭ್ಯರ್ಥಿಯಾಗಿರ್ತಕ್ಕಂಥ ಗಾಯತ್ರಿ ಸಿದ್ದೇಶ್ವರ್ ಅವರೇ ಮತ್ತು ಮಾಜಿ ಸಚಿವರು ಹಿರಿಯರು ಆಗಿರ್ತಕ್ಕಂಥ ರೇಣುಕಾಚಾರ್ಯ ಅವರೇ, ಸಹೋದರರಾಗಿರ್ತಕ್ಕಂಥ ಮಾಡಾಳ್ ಮಲ್ಲಿಕಾರ್ಜುನ್ ಅವರೇ ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯರೇ ಮತ್ತು ಕಾರ್ಯಕರ್ತ ಬಂಧುಗಳೇ, ಇದುವರೆಗೂ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ಈ ಸರ್ಕಾರ ಮಾಡಿರ್ತಕ್ಕಂಥ ಈ ಒಂದು ಘೋರ ಅನ್ಯಾಯದ ವಿರುದ್ಧ ನಮ್ಮ ಭೂಮಿ ನಮ್ಮ ಹಕ್ಕು ಅನ್ನೋ ಒಂದು ಹೋರಾಟವನ್ನು ಮಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ನಾನು ಸಹ 17ನೇ ವಾರ್ಡಿನ PJ ಎಕ್ಸೆಷನ್ನ ಮಹಾನಗರ ಪಾಲಿಕೆ ಸದಸ್ಯನಾಗಿರ್ತಕ್ಕಂಥದ್ದು. ಅಲ್ಲೇನೋ 4 ಎಕರೆ 13 ಗುಂಟೆ ಭೂಮಿ ಇದು ವಕ್ಫ್ ಆಸ್ತಿಗೆ ಸೇರಿರ್ತಕ್ಕಂಥದ್ದನ್ನ ಕಳೆದ 1 ತಿಂಗಳಿಂದ ಬಂದಿರತಕ್ಕಂಥದ್ದನ್ನ ಗಮನಿಸಿದ್ರೆ ಈ ಹಿಂದೆ ಅದರ ಮೂಲ ದಾಖಲೆ ಟಿಪ್ಪಣಿಗಳನ್ನ ನೋಡಿದಂಥ ಸಂದರ್ಭದಲ್ಲಿ ಆ ಏನು 4 ಎಕರೆ 13 ಗುಂಟೆ ಸಿದ್ದಪ್ಪ ಬಿನ್ ಸಿದ್ದಪ್ಪ ಅನ್ನೋ ಹೆಸರಿನಲ್ಲಿರ್ತಕ್ಕಂಥದ್ದು. ಇದು 1928ನೇ ಇಸ್ವಿಗಿಂತ ಮುಂಚಿತವಾಗಿ ಅವ್ರ ಹೆಸರಿನಲ್ಲಿ ಇರ್ತಕ್ಕಂಥದ್ದು. ಇದು 1928ರಲ್ಲಿ ಇದು ಸರ್ವೆ ನಂಬರ್ 53 ಅಂತೇಳಿ ಅದು ಬದಲಾವಣೆ ಆಗಿರ್ತಕ್ಕಂಥದ್ದು. ಅದಾದ ನಂತರ ಮುನ್ಸಿಪಾಲಿಟಿಯವರು 1956-57ನೇ ಇಸ್ವಿನಲ್ಲಿ ಆ ಭೂಮಿಯನ್ನ ಮುನ್ಸಿಪಾಲಿಟಿಗೆ ನಿವೇಶನ ಮಾಡಲಿಕ್ಕಾಗಿ ತಗೊಂಡಿರ್ತಕ್ಕಂಥದ್ದು. ಅದಾದ ನಂತರ ಏನು ಈ ಟಿಪ್ಪಣಿಗಳಲ್ಲಿ ಇದೆ ಅಂತೇಳಿ ಮೊನ್ನೆ ದಿವಸ ಅಲ್ಲಿ ಮೀಟಿಂಗ್ ಕರೆದಂತ ಸಂದರ್ಭದಲ್ಲಿ ಏನು ತಹಸೀಲ್ದಾರ್ ಅವರು, ADLR ಅವರು, ಮಹಾನಗರ ಪಾಲಿಕೆಯ ಅಸಿಸ್ಟೆಂಟ್ ಕಮಿಷನರ್ ಅವರು ಬಂದು ಇಲ್ಲ ಇದು 53 ಅಲ್ಲ ಇದು 48 ಅನ್ನೋ ಮಾತನ್ನ ಅವರು ದಿಶಾಂಕದಲ್ಲಿದೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಅದಲ್ಲದೆ ಏನು ಅಲ್ಲಿರ್ತಕ್ಕಂಥ ಆ ವಕ್ಫ್ ಬೋರ್ಡ್ಗೆ ಏನು 4 ಎಕರೆ 13 ಗುಂಟೆ ಸೇರಿರ್ತಕ್ಕಂಥ ಎಲ್ಲ ಆ ಮನೆಯ ಮತ್ತು ನಿವೇಶನದಾರರು ಅಲ್ಲಿ ಬಂದಂತ ಸಂದರ್ಭದಲ್ಲಿ ಆ ದೂಢ ಅಧ್ಯಕ್ಷರು ಸಹಿತ ಇದ್ದಂತ ಸಂದರ್ಭದಲ್ಲಿ ಅವರೆಲ್ಲರೂ ಸಹಿತ ಆಶ್ವಾಸನೆಯನ್ನು ಕೊಡ್ತಾರೆ. ಇನ್ನ 2-3 ದಿನದಲ್ಲಿ ಏನು ಸರ್ವೆ ನಂಬರ್ 53 ಅಂತೇಳಿ ವಕ್ಫಿಗೆ ಸೇರಿದೆ, ಇದನ್ನ ತತ್ಕ್ಷಣವಾಗಿ ನಾವು ಅದನ್ನ ಸರ್ವೆ ನಂಬರ್ 48 ಅಂತೇಳಿ ಆ ಎಲ್ಲ ದಾಖಲೆಗಳನ್ನ ನಿಮಗೆ ಕೊಡ್ತೀವಿ ಅಂತೇಳಿ ಅಲ್ಲಿರ್ತಕ್ಕಂಥ ಜನರಿಗೆ ಮಂಕುಬೂದಿ ಹರಿಸಿರ್ತಕ್ಕಂಥದ್ದು. ಇದು ಕಳೆದ ಶುಕ್ರವಾರ ಅಲ್ಲಿ ಸಭೆ ನಡೆದಂತ ಸಂದರ್ಭದಲ್ಲಿ 2-3 ದಿನ ಸಮಯವನ್ನ ತಗೊಂಡು ಇವತ್ತಿಗೆ 8 ದಿವಸ ಆದ್ರೂ ಕೂಡ ಅವ್ರಿಗೆ ಅಲ್ಲಿರ್ತಕ್ಕಂಥ ಮನೆಯವರಿಗೆ ನಿವೇಶನದಾರರಿಗೆ ಯಾವುದೂ ಕೂಡ ಆ ಡಾಕ್ಯುಮೆಂಟ್ ಅನ್ನ ಕೊಡದೇ ಇರತಕ್ಕಂಥದ್ದು. ಇದ್ರ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಕಾಂಗ್ರೆಸ್ ಸರ್ಕಾರದವರು ಜನರಿಗೆ ಮಂಕುಬೂದಿ ಎರಸ್ತಾನೆ ಇಲ್ಲಿವರೆಗೂ ಬಂದಿರತಕ್ಕಂಥ ಇತಿಹಾಸವನ್ನ ನೋಡಿದ್ರೆ ಸುಮಾರು ಇತಿಹಾಸ ಪುಟಗಳಲ್ಲಿ 6ನೇ ಶತಮಾನದಲ್ಲಿ ಇಸ್ಲಾಮಿಕ್ ಧರ್ಮ ನಿರ್ಮಾಣ ಆಗಿರ್ತಕ್ಕಂಥದ್ದು ಅಂತದನ್ನ ಕಂಡು ಬರ್ತಿರ್ತಕ್ಕಂಥದ್ದು. ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಏನು 2013ನೇ ಇಸ್ವಿನಲ್ಲಿ 4 ಲಕ್ಷ ಇರ್ತಕ್ಕಂಥ ನಮ್ಮ ಭಾರತ ದೇಶದಲ್ಲಿ 4 ಲಕ್ಷ ಎಕರೆ ಇರ್ತಕ್ಕಂಥ ಭೂಮಿ ಇವತ್ತು 9,60,000 ಎಕರೆ ಭೂಮಿ ಇರ್ತಕ್ಕಂಥದ್ದನ್ನ ಹೇಳ್ತಾ ಇರೋದು ನೋಡಿದ್ರೆ ಏನೋ ಹಿಂದೆ ದ್ವಾಪರ ಯುಗದಲ್ಲಿ, ತ್ರೇತಾಯುಗದಲ್ಲಿ, ಸತ್ಯಯುಗದಲ್ಲಿ ನಮ್ಮ ಪುರಾತನ ಕಾಲದಿಂದ ನಾವು ಇರ್ತಕ್ಕಂಥ ನಮ್ಮ ಧರ್ಮ ಹಿಂದೂ ಧರ್ಮ, ನಮ್ಮ ಭೂಮಿ ಇವರಿಗೆ 9,60,000 ಎಕರೆ ಬರಲಿಕ್ಕೆ ಹೇಗೆ ಸಾಧ್ಯ? ಏನು ಇವರು ಕಾಂಗ್ರೆಸ್ ಸರ್ಕಾರದವರು ಮಾಡ್ತಿರ್ತಕ್ಕಂಥ ಈ ವೋಟ್ ಬ್ಯಾಂಕ್ನ ರಾಜಕಾರಣ, ತುಷ್ಟೀಕರಣದ ರಾಜಕಾರಣವನ್ನ ಏನು ಮಾಡ್ತಿದ್ದಾರೆ, ಇದಕ್ಕೆ ತಕ್ಕ ಪಾಠವನ್ನ ನಮ್ಮ ಕರ್ನಾಟಕ ರಾಜ್ಯದ ಜನತೆ ಬರುವಂತ ದಿನಗಳಲ್ಲಿ ಕೊಡ್ಲಿಕ್ಕೆ ಸಿದ್ಧರಾಗಿದ್ದಾರೆ. ತಮಗೆ ತಾಕತ್ತಿದ್ರೆ ತಕ್ಷಣನೇ ಸರ್ಕಾರವನ್ನ ವಜಾಗೊಳಿಸಿ ಚುನಾವಣೆಗೆ ಬರ್ರಿ, ಗೊತ್ತಾಗುತ್ತೆ ನಮ್ಮ ಕರ್ನಾಟಕದ ಜನರು ನಿಮಗೆ ತಕ್ಕ ಉತ್ತರವನ್ನ ಕೊಡ್ತಾರೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾರೆ. ತಾವು ಮಾಡ್ತಿರ್ತಕ್ಕಂಥ ಈ ಭ್ರಷ್ಟಾಚಾರಗಳು ಎಳೆಯಾಗಿ ಗಂಟೆಗೊಂದು ಭ್ರಷ್ಟಾಚಾರವನ್ನು ಮಾಡ್ತಾ ಕರ್ನಾಟಕ ರಾಜ್ಯದಲ್ಲಿ ಯಾವುದೋ ಒಂದು ಅಭಿವೃದ್ಧಿ ಕೆಲಸವನ್ನ ಮಾಡದೇನೆ ಇವತ್ತು ತುಷ್ಟೀಕರಣ ರಾಜಕಾರಣವನ್ನ ಮಾಡ್ತಾ ಇವತ್ತು ದಾವಣಗೆರೆ ಮಧ್ಯಭಾಗವಾಗಿರ್ತಕ್ಕಂಥ PJ ಬೆಳವಣಿಗೆ ಕೂಡ ಬಂದಿರತಕ್ಕಂಥದ್ದು.
ಇದ್ರ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಯಾವ ಕಾರಣಕ್ಕೂ ಸುಮ್ಮನೆ ಕೂರುವುದಿಲ್ಲ. ಬರುವಂತ ದಿನದಲ್ಲಿ ರೈತರಿಗೆ, ಮಠಮಾನ್ಯರಿಗೆ, ದೀನದಲಿತರಿಗೆ ಯಾರು ಅನ್ಯಾಯಕ್ಕೆ ಒಳಗಾಗಿದ್ದಾರೆ ಅವರಿಗೆ ನ್ಯಾಯವನ್ನ ಕೊಡಿಸುವಂತ ಒಂದು ಕೆಲಸವನ್ನ ಭಾರತೀಯ ಜನತಾ ಪಕ್ಷ ಮಾಡೇ ಮಾಡುತ್ತೆ ಅನ್ನೋ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ನನಗೂ ಕೂಡ ಮಾತಾಡ್ಲಿಕ್ಕೆ ಅವಕಾಶ